ವಿಜಯಪುರದಲ್ಲಿ ಭಾನುವಾರದಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂ.ಬಿ. ಪಾಟೀಲ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಸಚಿವ ಸಂಪುಟ ವಿಸ್ತರಣೆ ಮಾಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದು ತಿಳಿಸಿದರು. ನಮ್ಮದು ರಾಷ್ಟ್ರೀಯ ಪಕ್ಷವಾಗಿದ್ದು, ಯಾವುದೇ ನಿರ್ಣಯ ತೆಗೆದುಕೊಳ್ಳಬೇಕಾದರೆ ಅದು ಹೈಕಮಾಂಡ್ ನಿರ್ಧಾರವಾಗಿರುತ್ತದೆ. ಈ ಕುರಿತು ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮಲ್ಲಿ ಯಾರೇ ಸಚಿವರಾದರೂ ಸಂತಸ, ಅದಕ್ಕೆ ನಾವು ಯಾವುದೇ ವಿರೋಧ ವ್ಯಕ್ತಪಡಿಸುವುದಿಲ್ಲ ಎಂದು ಸಚಿವರು ಹೇಳಿದರು. ನೋಡಿ, ಕೇಂದ್ರ ಸೋಷಿಯಲ್ ಮೀಡಿಯಾದಾಗ ಇರಲಿಲ್ಲ, ಲೆಟರ್ ನೋಡಿರಿ ನೀವು. ಅದು ಕೇಂದ್ರ ನಾವು ಇಡಕ್ಕೆ ಬರಲ್ಲ, ಕೇಂದ್ರ ಸರ್ಕಾರ ಕಳಿಸಿದ್ದೀವಿ. ರೈಲ್ವೇಸ್ ಕೇಂದ್ರ ಸರ್ಕಾರ ಬರೋದು ಇಲ್ಲಿದು, ಆಮೇಲೆ ಬೀದರ್ದು, ಬೆಳಗಾಂದು ಮತ್ತು ಶಿವಮೊಗ್ಗ ಇದ್ರದ್ದು 4 ಕಡೆ ಮಾಡಿ ಕಳಿಸಿದ್ವಿ. ಅದೇ ರೀತಿ ಏರ್ಪೋರ್ಟ್ಗೆ ಅದನ್ನು ಕೂಡ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ, ಬಸವಣ್ಣವ್ರ ಹೆಸರು ಇಡಬೇಕಂತೇಳಿ. ಬಟ್ ಇನ್ನೂ ಅಂತಿಮ ಆಗಿಲ್ಲ ಸರ್, ಆಗಬೇಕು. ಕೇಂದ್ರ ಸರ್ಕಾರ ಕೇಳ್ರಿ. ಅಲ್ಲ, ಅವರು ಬಿಜೆಪಿ ಅವ್ರು ಹಂಗೆ ಹಾಕೊಂಡಿದ್ದಾರೆ ಸರ್, ಜಿಗಜಿನವ್ರ ಪತ್ರ ಬರೋದು ಅದಕ್ಕೆ ಆಗಿದೆ ಅಂತ ಹಾಕೊಂಡ್ಬಿಟ್ಟ ಸರ್ ಆಲ್ರೆಡಿ. ಧನ್ಯವಾದಗಳು. ಸರ್, ನವೆಂಬರ್ ಕ್ರಾಂತಿ ಎಲ್ಲ ಟೂಸ್ ಆದಂಗೆ ಆಯ್ತು ಸರ್, ಹೆಚ್ಚು ಕಡಿಮೆ ಸಚಿವರು ಅಷ್ಟೇ ಬದಲಾವಣೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವಂಬರು, ಡಿಸೆಂಬರು, ಜನವರಿ ಅದು ಏನೇ ಇರಲಿ, ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ದರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ. ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಎಂ.ಬಿ. ಪಾಟೀಲ್ ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ AICC ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇವರೆಲ್ಲ ಏನು ತೀರ್ಮಾನ ಮತ್ತು CWC ಇರ್ತದೆ, ಇವರೆಲ್ಲರೂ ಏನು ತೀರ್ಮಾನ ತೆಗ್ತಾರೆ ಅದು ಅಂತಿಮ. ಮೊನ್ನೆ ಸಲೀಂ ಅಹಮದ್ ಅವ್ರು ಬಂದಾಗ ಬದಲಾವಣೆ ಆಗೋದು ಖಚಿತ ಹೇಳ್ತಾರೆ. ಅವ್ರು ತಮ್ಮ ಭಾವನೆಗಳನ್ನ ಹೇಳಿದಾರೆ. ಸ್ವಾಭಾವಿಕವಾಗಿ 2.5 ವರ್ಷ ಆದಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ ಅವ್ರಿಗೆ. ತಪ್ಪೇನಿದೆ? ಸಲೀಂ ಅಹಮದ್ ಕೂಡ ಪಾಪ ಪಕ್ಷ ಸಲುವಾಗಿ ದುಡಿದಿದ್ದಾರೆ ಆಗಡೆ ಸಾಕಷ್ಟು. ನಮ್ಮ ಜಿಲ್ಲೆಯಲ್ಲಿ ಚಂದ್ರೇಗೌಡರು, ನಡಗೌಡರು ಹೇಳ್ತಾರೆ ಸರ್, ನನಗೂ ಸಿಗುತ್ತೆ. ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ. 136 ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ. ಎಸ್, PPP ಇದೆ ಸರ್.